ನಮಸ್ಕಾರ ಸ್ನೇಹಿತರೆ, ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಸಬ್ಬಕ್ಕಿ ಮತ್ತು ಶೇವಿಗೆನ ಸೇರಿಸ್ಕೊಂಡು ಇವತ್ತೊಂದು ಒಳ್ಳೆ ಕೀರು ಮಾಡಿ ತೋರಿಸಿದ್ದೀನಿ. ಮಾಡೋದು ಯಾವ ಥರ ಅಂತ ನೋಡೋಣ. ನೋಡಿದ್ರೇ ತಿನ್ಬೇಕನ್ನಿಸ್ತಿದೆ ಅಲ್ವಾ? ಫಟಾಫಟ್ ಅಂತ ಬೇಗನೆ ಮಾಡ್ಕೋಬೋದು. ಮಾಡೋದು ಯಾವ ಥರ ನೋಡೋಣ. ಇಲ್ಲಿ ಒಂದು ಬೌಲಲ್ಲಿ ಒಂದು ಸಣ್ಣ ಲೋಟದಷ್ಟು ಸಬ್ಬಕ್ಕಿನ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಒಂದು 4 ಗಂಟೆ ಟೈಮ್ ಇದನ್ನು ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಅದಾದಮೇಲೆ ಒಂದು ಪ್ಯಾನಲ್ಲಿ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ಸೇರಿಸ್ಕೊಂಡು ಇದನ್ನು ಹುರ್ಕೋತಿದ್ದೀನಿ. ನೀವು ಬೇಕಿದ್ರೆ ಬಾದಾಮಿ, ಪಿಸ್ತಾ ಎಲ್ಲ ಸೇರಿಸ್ಕೋಬೋದು. ಈ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡು ಸ್ವಲ್ಪ ಕೆಂಪಾಗೋ ತನಕ ಇದನ್ನು ಹುರ್ಕೋಬೇಕು. ಈಗ ನೋಡಿ, ಇದೇ ಥರನೇ ಹುರ್ಕೊಂಡಿದ್ದೀನಿ. ಈಗ ಕೆಂಪಾಗಿದೆ, ಇದನ್ನು ತೆಗೆದಿಟ್ಕೊಂಡಿದ್ದೀನಿ. ಈಗ ಇದೇ ಪ್ಯಾನಿಗೆ 1 ಬಟ್ಲಷ್ಟು ಶೇವಿಗೆನ ಸೇರಿಸ್ಕೊಂಡು ಇದು ಅಷ್ಟೇ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಒಂದೊಂದ್ಸರಿ ಸಿಹಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಒಳ್ಳೆ ತುಂಬ ಚೆನ್ನಾಗಿರೋಂಥ ಕೀರನ್ನು ಮನೇಲಿ ಮಾಡ್ಕೋಬೋದು ಸ್ನೇಹಿತರೆ, ಬೇಗನೂ ಆಗುತ್ತೆ. ಈಗ ಒಂದು ಕುಕ್ಕರಿಗೆ ಈ ಸಬ್ಬಕ್ಕಿ ಮತ್ತು ಹುರಿದಿರೋ ಶೇವಿಗೆನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು 1 ವಿಷಲ್ ತರಿಸ್ಕೊಂಡಿದ್ದೀನಿ. ಈಗ ನೋಡಿ, ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಬೆಂದಿದ್ದಾಗಿದೆ. ಅರ್ಧ ಲೀಟ್ರ್ ಹಾಲಿಗೆ ಇದಿಷ್ಟನ್ನು ಸೇರಿಸ್ಕೊಂಡು ಮಾಡೋದ್ರಿಂದ ಇಲ್ಲಾಂದ್ರೂ 8-10 ಜನಕ್ಕೆ ಪಾಯಸ ಇದು ಕೀರಾಗುತ್ತೆ ಸ್ನೇಹಿತರೆ. ಇಲ್ಲಿ ಅರ್ಧ ಲೀಟ್ರ್ ಹಾಲನ್ನು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಹಾಲು ಇನ್ನೂ ಬಿಸಿ ಆಗ್ತಿದ್ದಂಗೆ ಈ ಶೇವಿಗೆನೆಲ್ಲ ಬೇಯಿಸ್ಕೊಂಡಿದ್ನೆಲ್ಲ ಇದನ್ನು ಸೇರಿಸ್ಕೊತಿದ್ದೀನಿ. ಈ ಥರ ಸೇರಿಸ್ಕೊಂಡಾದ್ಮೇಲೆ ಒಂದ್ಸರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು, ಇಲ್ದಿದ್ರೆ ತಳ ಹಿಡಿಯುತ್ತೆ. ಈಗ ಬೇಕಾಗಿರೋಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಜಜ್ಜಿರೋ ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಂಡು ಈಗ ಕರೆದಿಟ್ಕೊಂಡಿದ್ದೆಲ್ಲ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಅದನ್ನು ಸೇರಿಸ್ಕೊತಿದ್ದೀನಿ. ಇದನ್ನೆಲ್ಲ ಹಾಕಾದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಲಾಸ್ಟ್ ಟೈಮಲ್ಲಿ ಒಂದು ಸಣ್ಣ ಪ್ಯಾಕೆಟು ಬಾದಾಮಿ ಪೌಡ್ರ್ ಪ್ಯಾಕೆಟ್ ಸಿಗುತ್ತೆ ನೋಡಿರಿ, ಆ ಬಾದಾಮಿ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಅದು ಲಾಸ್ಟಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಪಾಯಸ ಎಲ್ಲ ಕುದ್ದು ಗಟ್ಟಿಯಾಗಿದೆ. ಈಗ ಬಾದಾಮಿ ಪೌಡ್ರನ್ನ ಸೇರಿಸ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಸಖತ್ತಾಗಿರೋಂಥ ಕೀರು ರೆಡಿ ಆಗುತ್ತೆ ಸ್ನೇಹಿತರೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ನನ್ನ ಚಾನಲ್ ಇಷ್ಟ ಆಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಈಗ ಕೀರು ರೆಡಿಯಾಗಿದೆ. ನಮಸ್ಕಾರ.